ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲ ಹುಡುಗಿರು KSICಗೆ ಅಂತ ಲೈನಲ್ಲೇ ಹೋಗಿ ಬರ್ತಾ ಇದ್ದೀರಾ. ಹಾಗೆ ನಾನು ಕೂಡ 5 KSIC ಸ್ಯಾರೀಸ್ನ ತೊಗೊಬಂದಿದ್ದೀನಿ. ಎಲ್ಲಾದ್ರದ್ದು ಕಲರ್ ಕೋಡ್ ಪ್ರೈಸ್ ತೋರಿಸ್ತೀನಿ. ಆ್ಯಂಡ್ ನನಗಂತೂ ಈ ಸಲ ಎಲ್ಲ ಹುಡುಗರಿಗೂ ಮ್ಯಾಂಡೇಟರಿಯಾಗಿ ಬೇಕಾಗಿರುವಂಥ ಕಲರ್ಸ್ಗಳೇ ಸಿಕ್ಕಿದೆ. ಬಟ್ 5 ಸೀರೆಗಳಿಗೆ ಹೇಗೆ ಸಿಕ್ತು ಅಂತ ಇಫ್ ಯು ಆರ್ ಥಿಂಕಿಂಗ್, ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ KSIC ಹೈಪ್ ಆ ಥರ ಓಡ್ತಾ ಇದೆ. ನಾಳೆ ಸೀರೆ ತೊಗೋಬೇಕಂದ್ರೆ ಇವತ್ತು ನೈಟೇ 11 ಗಂಟೆಗೆ ಹೋಗಿ ನಿಂತಿರ್ತಾರೆ. ಸೊ ನಾನು ಹೇಗೆ 5 ಸೀರೆ ತೊಗೊಂಡೆ, ನಾನು ಎಷ್ಟು ವೆಯ್ಟ್ ಮಾಡಿದೆ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೈಟೇ ಹೋಗಬೇಕಾ ಅಥವಾ ಬೆಳಿಗ್ಗೆ ಹೋದರೂ ಸಿಗುತ್ತಾ, ಅದು ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಬೆಳಿಗ್ಗೆ 10 ಗಂಟೆಗೆ ಹೋಗಿ ತೊಗೊಂಡಿರೋ ಸಿನಾರಿಯೋ ಕೂಡ ಇದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಡೋಂಟ್ ವರಿ. ನಾನು ಲಾಸ್ಟ್ ಇಯರೇ 3 KSIC ಸ್ಯಾರೀಸು ಮತ್ತು ಹೇಗೆ ತೊಗೊಂಡೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಬಟ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬಾ ಡಿಫರ್ ಆಗಿದೆ. ಮೈಸೂರಲ್ಲಿ ಟೋಕನ್ ಸಿಸ್ಟಮ್ ಬಂದಿದೆ ಇವಾಗ, ತುಂಬ ಕಡೆ ಅಲ್ಲ, ಎಲ್ಲ ಕಡೆ ಬಂದಿದೆ. ಸೊ ನಿಮ್ಗೊಂದು ಸ್ವಲ್ಪನೂ ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಆ ವಿಡಿಯೋ ನೋಡಿ ಈ ವಿಡಿಯೋಗೆ ಬನ್ನಿ. ಇವಾಗ ನಾನು ಕೊಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಇನ್ಫಾರ್ಮೇಷನ್. ಈ ಇಯರ್ ಹೇಗೆ ನಡೀತಾ ಇದೆ, ಹೇಗೆ ಹೋಗಿ ತೊಗೋಬೇಕು ಅಂತ ಹೇಳ್ತೀನಿ. ಸೊ ಸ್ಟಾಕ್ ಎಲ್ಲಿ ಯಾವತ್ತು ಬರುತ್ತೆ, ಟೋಕನ್ ಸಿಸ್ಟಮ್, ಅಲ್ಲಿ ಹೋಗಿ ಹೆಸರು ಬರೆಸ್ಬಿಟ್ಟು ಮನೆಗೆ ಹೋಗ್ಬೋದು, ಟೋಕನ್ ತೊಗೊಂಡ್ಮೇಲೆ ಮನೆಗೆ ಹೋಗ್ಬೋದಾ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ. ಫಸ್ಟ್ ಕ್ವೆಶ್ಚನ್, ಸ್ಟಾಕ್ ಯಾವತ್ತು ಬರುತ್ತೆ? ಮೈಸೂರು ಫ್ಯಾಕ್ಟ್ರಿ ಔಟ್ಲೆಟ್ನಲ್ಲಿ ಪ್ರತಿದಿನ ಬರುತ್ತೆ, ಸಂಡೇ ಒಂದಿನ ಬರೋದಿಲ್ಲ. ಸೊ ನೀವು ಪ್ರತಿದಿನ ಅಲ್ಲಿ ಹೋಗಿ ತೊಗೋಬೋದು. ಇಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬೇರೆ ಊರಿಂದ ಬರೋರೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ತಾರೆ. ಸೊ ಅದಕ್ಕೆ ಆದಷ್ಟು ಬೇಗ ಹೋದಷ್ಟು ನಿಮ್ಗೆ ಬೇಗ ಕ್ಯೂ ಅಲ್ಲಿ ನಿಂತಿರ್ತೀರ. ಅಂದರೆ ಸ್ಟಾರ್ಟಿಂಗ್ ಕ್ಯೂ ಅಲ್ಲಿ ನೀವು ಮೊದಲನೇ ಅವರಾಗಿರ್ತೀರ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ನಲ್ಲಿ ದಿನ ಬರುತ್ತೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನೈಟೇ ಹೋಗಿ ನಿಂತ್ಕೊಳ್ಳೋ ಸಿನಾರಿಯೋ ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಸ್ಟಾಕ್, ಮಯೂರದಲ್ಲಿ ನಮಗೆ ಟ್ಯೂಸ್ಡೇಸ್ ಬರುತ್ತೆ ಆ್ಯಂಡ್ KD ರೋಡಲ್ಲಿ ನಮಗೆ ವೆನ್ಸ್ಡೇ ಬರುತ್ತೆ. ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್. ಝೂ ಅಲ್ಲಿ ಯಾವತ್ತು ಬರುತ್ತೆ ಮತ್ತು KR ಸರ್ಕಲಲ್ಲಿ ಯಾವತ್ತು ಬರುತ್ತೆ ನನಗೆ ಅದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಸ್ಟಾಕ್ಗಳು ಬರೋದು ಗವರ್ಮೆಂಟ್ ಹಾಲಿಡೇ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಈಗ 1 ವೀಕಲ್ಲಿ 1 or 2 ಡೇಸ್ ಗವರ್ಮೆಂಟ್ ಹಾಲಿಡೇಸ್ ಇದ್ಬಿಟ್ರೆ, ಈಗ ನಾನು ಹೇಳಿದೆ ಮಯೂರದಲ್ಲಿ ಟ್ಯೂಸ್ಡೇ ಬರುತ್ತೆ, KD ರೋಡಲ್ಲಿ ವೆನ್ಸ್ಡೇ ಬರುತ್ತೆ ಅಂತ, ಅವತ್ತಿನ ದಿನವೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಾಲಿಡೇ ಇದ್ದಾಗ ಪ್ರೊಡಕ್ಷನ್ ಸ್ಟಾಪ್ ಆಗಿರುತ್ತೆ. ಸೊ ಅವತ್ತಿನ ದಿನ ಬರದೇನೂ ಇರ್ಬೋದು. ಇದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾವು ಲಾಸ್ಟ್ ವೀಕ್ KD ರೋಡಲ್ಲಿ ವೆನ್ಸ್ಡೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ, 10:30 ತನಕ ವೆಯ್ಟ್ ಮಾಡಿದ್ವಿ. ಸೆಕ್ಯೂರಿಟಿ ಬಂದು ಸ್ಟಾಕ್ ಇಲ್ಲ ಅಂತ ಹೇಳಿದರು. ಇದು ಕೂಡ ಆಗುತ್ತೆ. ಸೊ ಅದಕ್ಕೇ ನೀವು ಯಾವತ್ತೇ ಹೋಗಬೇಕಂತ ಅಂದ್ಕೊಂಡಿದ್ರು ಪ್ರಿಯರ್ ಒಂದಿನ ಕಾಲ್ ಮಾಡಿಕೊಂಡು ನಾಳೆ ಬರುತ್ತಾ ಇರುವಂಥ ಕನ್ಫರ್ಮೇಷನ್ ತೊಗೊಂಡು ಹೋಗಿ. ಫ್ಯಾಕ್ಟ್ರಿ ಔಟ್ಲೆಟ್ ಯಾವಾಗಲೂ ಬಂದಿರುತ್ತೆ. ಯು ಕ್ಯಾನ್ ಗೋ ಎನಿ ಡೇ ಎಕ್ಸೆಪ್ಟ್ ಸಂಡೇ. ಇನ್ನು ಮೈಸೂರಲ್ಲೂ ಎಲ್ಲ ಕಡೆ ಟೋಕನ್ ಸಿಸ್ಟಮ್ ಬಂದಿದೆ. ಲಾಸ್ಟ್ ಇಯರ್ ಟೋಕನ್ ಸಿಸ್ಟಮ್ ಇರಲಿಲ್ಲ, ಈಗ ಎಲ್ಲ ಕಡೆ ಟೋಕನ್ ಸಿಸ್ಟಮ್ ಇದೆ. ಸೊ ನಾವು ಫಸ್ಟ್ ಹೋಗಿದ ತಕ್ಷಣ ಅಲ್ಲಿರೋರೆ ಒಂದು ಲೆಟರಲ್ಲಿ ನೇಮ್ಸ್ಗಳನ್ನ ಬರ್ಕೋತಾರೆ. ಈ ಬರ್ಕೊಳ್ಳೋರು ಯಾರು ಸೆಕ್ಯೂರಿಟಿ ಅಥವಾ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರೋದಿಲ್ಲ, ನಮ್ಮ ಥರನೇ ಕಾಮನ್ ಪೀಪಲ್. ಆ ನೇಮ್ ಬರ್ಕೊಳ್ಳೋದು ಜಸ್ಟ್ ಇನ್ ಕೇಸ್ ಜಗಳ ಆಗಬಾರ್ದು ಅಂತ ಬರ್ಕೋತಾರೆ. ನೀವು ಅಲ್ಲಿ ನೇಮ್ನ ಬರೆಸ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ಬರೋಣ ಅಂತ ಅಂದ್ಕೊಂಡ್ರೆ ಯು ಆರ್ ಕಂಪ್ಲೀಟ್ಲಿ ರಾಂಗ್. ಯಾಕೆಂದರೆ ಅಲ್ಲಿ ಕೂತಿರೋರು ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಕಷ್ಟಪಟ್ಟು ಕೂತಿದ್ದೀವಿ, ಇವ್ರು ನೇಮ್ ಬರೆಸಿ ಹೋಗಿದ್ದಾರೆ, ಅವ್ರ ನೇಮ್ನ ಕಟ್ ಆಫ್ ಮಾಡಿ ಅಂತಲೂ ಹೇಳಿಬಿಡ್ತಾರೆ. ಸೊ ನೀವು ಆದಷ್ಟು ಅಲ್ಲಿ ಅಲ್ಲಿ ಜನಗಳು ನಿಮ್ಮ ಮುಖನ ನೋಡಿರಬೇಕು, ನೀವು ಕಷ್ಟಪಟ್ಟಿರಬೇಕು. ಆವಾಗ ಮಾತ್ರ ನಿಮ್ಮ ನೇಮ್ ಆ ಶೀಟಲ್ಲಿ ಉಳ್ಕೊಂಡಿರುತ್ತೆ. ಸೆಕ್ಯೂರಿಟಿ ಬಂದು ಡೋರ್ ಓಪನ್ ಮಾಡಿದಾಗ ಜನ ಎಲ್ಲ ಲೈನ್ ಮಾಡಿ ನಿಂತ್ಕೋತಾರೆ. ಸೆಕ್ಯೂರಿಟಿ ಬಂದು ನಿಮಗೆ 1 by 1 ಟೋಕನ್ ಕೊಡ್ತಾರೆ. ಟೋಕನ್ ಕೊಟ್ಟರೆ ಯು ಆರ್ ಫ್ರೀ, ಆಯಿತಾ. ಟೋಕನ್ ಸಿಕ್ಕಿದ ಮೇಲೆ ನೀವು ಮನೆಗೆ ಬೇಕಾದರೆ ಬರ್ಬೋದು. ಯಾಕೆ ಅಂತ ಹೇಳಿದರೆ ಒಂದೊಂದು ಶೋರೂಮಲ್ಲಿ 10 ಜನನ ಒಂದ್ಸಲ ಕಳಿಸ್ತಾರೆ, ಇಲ್ಲ 5 ಜನನ ಒಂದ್ಸಲ ಕಳಿಸ್ತಾರೆ. ಸೊ ಅವ್ರು 5 ಜನ ಕಂಪ್ಲೀಟ್ ತೊಗೊಂಡು ಹೊರಗಡೆ ಬಂದ ಮೇಲೆ ನೆಕ್ಸ್ಟ್ ಬ್ಯಾಚ್ನ ಕಳಿಸೋದು. ಸೊ ಅಲ್ಲಿ ತನಕ ನಿಮ್ದು ಒಂದು 30, 40, 60 ಎಷ್ಟು ಯಾವುದು ನಿಮ್ದು ಏನು ಟೋಕನ್ ಬಂದಿರುತ್ತೆ ಅದರ ರೇಂಜ್ಗೆ ನೀವು ಹೋಗಿ ಹೊರಗಡೆ ತಿಂಡಿ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಂದು ನೀವು ಜಾಯ್ನ್ ಆಗ್ಬೋದು. ಸೊ ಟೋಕನ್ ಸಿಕ್ಕಿದ ಮೇಲೆ ಇಟ್ಸ್ ಗ್ಯಾರಂಟಿಡ್ ದಟ್ ನಿಮಗೆ ನೆಕ್ಸ್ಟು ಅದು ಆರ್ಡರಲ್ಲಿ ನೀವು ಹೋಗ್ಬೋದು. ಇವಾಗ ಸ್ಯಾರೀಸ್ ನೋಡೋಣ ಯಾವ ಥರ ತೊಗೊಂಬಂದಿದ್ದೀನಿ ಅಂತ. ಸೊ ಫಸ್ಟ್ ಸ್ಯಾರಿ ನೋಡೋಣ, ಎಲ್ಲರ ಫೇವ್ರೇಟ್. ಇಟ್ಸ್ ಅ ರೆಡ್ ಬ್ಯೂಟಿ. ಲುಕ್ ಎಟ್ ದ ಕಲರ್, ಸೋ ನೈಸ್ ಅಲ್ಲ. ಈ ಸ್ಯಾರಿಗೆ 2 ಸೈಡು ಬಾರ್ಡರ್ ಬಂದಿದೆ, ಸ್ಮಾಲ್ ಬಾರ್ಡರ್ 2 ಕಡೆನೂ ಕೊಟ್ಟಿದ್ದಾರೆ. ಹಾಗೆ ಇದು ನಮಗೆ ಜರಿ ಬರುತ್ತೆ ಹಿಂದೆ ಸರ್ಗಲ್ಲಿ ಈ ತರ ಸ್ವಲ್ಪ. ಇದು ಕೂಡ ಗ್ರ್ಯಾಂಡ್ ಆಗೇ ಇದೆ ನಾನು ಕೊಟ್ಟಿರೋ ಪ್ರೈಸ್ಗೆ. ಇದಕ್ಕೆ ನಂಗೆ ಆಗಿದ್ದು 25,250 rupees. ಕೋಡ್ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೋಬಹುದು. ಇವಾಗ ನೆಕ್ಸ್ಟ್ ಸ್ಯಾರಿ ನೋಡೋಣ. ನನಗೆ ಆ್ಯಕ್ಚುಲಿ ರಾಯಲ್ ಬ್ಲೂ ಬೇಕಿತ್ತು, ಬಟ್ ಐ ಗಾಟ್ ಇಂಕ್ ಬ್ಲೂ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿಗೆ ಸಿಂಗಲ್ ಸೈಡ್ ಬಾರ್ಡರ್ ಇದೆ, ಒಂದ್ ಕಡೆ ಜಸ್ಟ್ 1 ಲೈನ್ ಇದೆ, ಇನ್ನೊಂದ್ ಕಡೆ ಆಲ್ಮೋಸ್ಟ್ 1.5 inches ಬಾರ್ಡರ್ ಬಂದಿದೆ. ಇದಕ್ಕೂ ಕೂಡ ಸೇಮ್ ರೆಡ್ ಸ್ಯಾರಿ ತರ ಜರಿ ಬಂದಿದೆ. ಇದ್ರ ಪ್ರೈಸ್ 25,800 rupees. ಸ್ಯಾರಿ ಬಂದು ನನ್ನ ಪರ್ಸನಲ್ ಫೇವ್ರೇಟ್ ಕಲರ್, ನನಗೆ ತುಂಬ ಚೆನ್ನಾಗಿ ಕಾಣಿಸೋ ಅಂಥ ಕಲರ್. ಇಟ್ಸ್ ರೇರ್ ಕಲರ್ ಅಂತಲೇ ಹೇಳ್ಬೋದು. ಇದು ನಾನು ಅಷ್ಟೊಂದು ನೋಡಿಲ್ಲ KSICಲಿ. ಇಟ್ಸ್ ಅ ರಾಮ ಗ್ರೀನ್ ಕಲರ್. ಇದು ನನಗಲ್ಲ, ನಮ್ಮ ಅಮ್ಮನಿಗೆ.
ಸಖತ್ತಾಗಿದೆ ಅಲ್ಲ. ಈ ಸ್ಯಾರಿ ಆ್ಯಕ್ಚುಲಿ ಸ್ಟೀಲ್ ಡೀಲ್, ಯಾಕಂದರೆ 28,000ಗೆ ಎರಡು ಕಡೆನೂ ಬಾರ್ಡರ್ ಬಂದಿದೆ. ಲೈನ್ ಬಂದಿರೋದ್ರಿಂದ ಐ ಗೆಸ್ ಕಡಿಮೆ ಗೋಲ್ಡ್ ಯೂಸ್ ಮಾಡಿದ್ದಾರೆ. ಸೊ ಎರಡು ಕಡೆನೂ ಬಾರ್ಡರ್ ಬಂದಿದೆ. ಇದು ಆ್ಯಕ್ಚುಲಿ ಕಲರ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಕಲರ್ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ. ಇಲ್ಲಿ ಸ್ವಲ್ಪ ಆಫ್ ಕಾಣಿಸ್ತಾ ಇದೆ. ಇದು ಪ್ಯೂರ್ ರಾಮ ಗ್ರೀನ್ ಕಲರ್. ನೆಕ್ಸ್ಟ್ ಸ್ಯಾರಿ ಬಂದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ನನ್ನ ಹತ್ರ ಇರೋ ಸ್ಯಾರಿ ಎಲ್ಲದಕ್ಕಿಂತ ಕಾಸ್ಟ್ಲಿ ಇದೆ ಅಂತ ಅನ್ಸುತ್ತೆ. ನನ್ನ ಧಾರೆ ಸೀರೆಗಿಂತ ಜಾಸ್ತಿನೇ ಆಗಿದೆ ಇದಕ್ಕೆ. ಚೆಕ್ಸ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಇದಕ್ಕೂ ಕೂಡ ಎರಡು ಕಡೆನೂ ಬಾರ್ಡರ್ ಬಂದಿದೆ, ಗಟ್ಟಿ ಬಾರ್ಡರ್ ಬಂದಿದೆ. ಎಲ್ರಿಗೂ ಚೆಕ್ಸ್ ಅಲ್ಲಿ ಗಟ್ಟಿ ಬಾರ್ಡರೇ ಕೇಳ್ತಾರೆ, ಅದಕ್ಕೋಸ್ಕರ. ಆ್ಯಂಡ್ ಆಲ್ ಓವರ್ ದ ಸ್ಯಾರಿ ಈ ಥರ ಚೆಕ್ಸ್ ಪ್ಯಾಟರ್ನ್ ಬಂದಿದೆ ನಮಗೆ. ಇದು 52,800 rupees. ನೆಕ್ಸ್ಟ್ ಸ್ಯಾರಿ ಬಂದು ಸ್ಟಾರ್ಟಿಂಗ್ ರೇಂಜ್ ಆಫ್ ದ KSIC ಅನ್ಸುತ್ತೆ. ಇದು 19,000ಗೆ ಸಿಕ್ಕಿದ್ದು. ಇದಕ್ಕಿಂತ ಕಡಿಮೆ ಸ್ಯಾರಿ KSIC ನಾನು ನೋಡಿರಲಿಲ್ಲ. ಸೊ ನಾನಂತೂ ತುಂಬಾ ಹುಡುಕಿದ್ದೀನಿ. ಇಟ್ಸ್ ಬ್ಲ್ಯಾಕ್ ಬ್ಯೂಟಿ. ನನಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು ಅಂತ ಸಖತ್ ಹುಡುಕ್ತೆ. ಅದರಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ದೊಡ್ಡ ಬಾರ್ಡರ್ ಬೇಕಿತ್ತು, ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ತಗೊಂಡೆ. ಆಲ್ಮೋಸ್ಟ್ ಕಡಿಮೆ ಪ್ರೈಸ್ ಆಗಿರೋದ್ರಿಂದ 1/4 ಇಂಚಷ್ಟು ನನಗೆ ಬಾರ್ಡರ್ ಬಂದಿದೆ. ಇನ್ನೊಂದು ಕಡೆ ಬಾರ್ಡರ್ ಲೆಸ್ ಇದು. ಆ್ಯಂಡ್ ಜರಿನೂ ಕೂಡ ಅಷ್ಟೊಂದು ಬಂದಿಲ್ಲ, ಸಿಂಪಲ್ ಇದೆ. ನಾನು ಮೇಜರಾಗಿ ಬ್ಲ್ಯಾಕ್ ಹುಡುಕ್ತಿದ್ದೆ, ಅದಕ್ಕೋಸ್ಕರನೇ ಅಂತಲೇ ತೊಗೊಂಡಿದ್ದು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.